ದೇವಿ ದೇವಕಿ ಗೋಕುಲಕ್ ಬಂದಿದ್ರು ತನ್ನ ಕಂದನ್ನ ಹುಡುಕೋಕೆ. ಗೊತ್ತಿದೆ ನನಗೆ, ತನ್ನ 8ನೇ ಮಗನ್ನ ಹುಡ್ಕೊಂಡ್ ಬಂದಿದ್ಲು. ಆದ್ರೆ ನಿಮಗೆ ಹೇಗ್ ಗೊತ್ತು? ನೀವು ಈಗಷ್ಟೇ ಗೋಕುಲಕ್ ಬಂದ್ರಿ. ಯಶೋದೆ, ಈ ವಿಷಯ ಇಡೀ ಬ್ರಜಮಂಡಲಕ್ಕೆ ಗೊತ್ತಿದೆ. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಮಂಡಲದಲ್ಲೂ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ಬಿಡು, ಬಾ ಊಟ ಮಾಡೋಣ. ನಿಮ್ಮನ್ನ ನಾನೊಂದ್ ಪ್ರಶ್ನೆ ಕೇಳಬಹುದಾ? ಖಂಡಿತ ಕೇಳು. ಅವತ್ತು ನಮ್ ಕಂದ ಹುಟ್ಟಿದ ಸಮಯ ನನಗೇನೂ ನೆನ್ಪೇ ಇಲ್ಲ. ಇಡೀ ಗೋಕುಲದ ಜನರಿಗೂ ಏನೂ ನೆನ್ಪಿಲ್ಲ. ಅವರೆಲ್ಲರೂ ಗಾಢವಾದ ನಿದ್ರಲ್ಲಿದ್ರು. ನೆನಪಿಸ್ಕೊಳ್ಳಿ, ನಿಮ್ಗೇನಾದ್ರೂ ನೆನ್ಪಿದ್ಯಾ ಅವತ್ತಿನ ರಾತ್ರಿ ಕಂದ ಹುಟ್ಟೋಕೂ ಮುಂಚೆ ಏನಾಗಿತ್ತು ಅಂತ? ಇಲ್ಲ ಇಡೀ ಗೋಕುಲದ ಜನರ ಹಾಗೇನೆ ನೀವು ಕೂಡ ನಿದ್ರೆಲಿದ್ರಾ? ಸಂಪೂರ್ಣ ಗೋಕುಲದ ಜನರು ಗಾಢ ನಿದ್ರೆಯಲ್ಲಿದ್ರ? ಏನ್ ಹೇಳ್ತಿದ್ಯಾ ನೀನು? ಇದನ್ನೆಲ್ಲ ಯಾರು ಹೇಳಿದ್ರು? ಸ್ವಯಂ ದೇವಿ ದೇವಕಿ ಹೇಳಿದ್ದು. ಮತ್ತಿದೇ ಆಧಾರದ ಮೇಲೆ ಅವರು ನನ್ ಕಂದನ್ನ ಅವ್ರ ಮಗ ಅಂತಿದ್ದಾರೆ. ಮಹಾರಾಣಿ ದೇವಕಿ? ಯಶೋದೆ, ನೀನಂತೂ ದೇವಿ ದೇವಕಿ ಹೇಳಿದ್ದನ್ನೆಲ್ಲ ನಂಬ್ತಿದೆಯಲ್ಲ. ಅವರು ದುಃಖದಲ್ಲಿರೋ ತಾಯಿ, ಮಗನ್ನ ಕಳ್ಕೊಂಡಿರೋದ್ರಿಂದ ಏನೇನೋ ಹೇಳ್ತಿರ್ತಾರೆ. ಖಂಡಿತ ಹೌದು, ನನಗೂ ಹಾಗೆ ಅನ್ನಿಸ್ತು. ಅವರಿಗೆ ಸ್ವತಃ ಗೊತ್ತಿಲ್ಲ ಅವ್ರೇನ್ ಹೇಳ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಎಲ್ಲ ನೀನೀಗ ಚಿಂತೆ ಬಿಡು. ಹೋಗಿ ಸಿಹಿ ತಗೊಂಡ್ ಬಾ. ಹಾ, ಖಂಡಿತ. ಸಿಹಿತ್, ಇವ್ರು ಎಲ್ಲಿ ಹೋದ್ರು? ಇಲ್ಲಿ ಕೇಳಿ, ಎಲ್ಲಿ ಹೋದ್ರಿ? ಭಗವಂತನಿಗೆ ಜಯವಾಗಲಿ. ಭಗವಂತ ಕಂಸರಿಗೆ ಜಯವಾಗಲಿ. ನೀವು ಯಾವ ಯೋಜನೆ ಮಾಡಿದ್ರೋ ನಾನೀಗ ಅದೇ ಪ್ರಕಾರ ಕೆಲಸ ಮಾಡೋದನ್ನ ಶುರು ಮಾಡಿದ್ದೀನಿ. ಇನ್ನು ನೀವು ಹೇಗೆ ಬಯಸ್ತಿರೋ ಅದು ಹಾಗೇ ಆಗುತ್ತೆ. ಅತಿ ಸುಂದರ ನಂದ, ಇದೇ ಅಪೇಕ್ಷೆ ಇತ್ತು ನಿನ್ನಿಂದ. ಮುಂದೆ ನಾನೇನ್ ಮಾಡಬೇಕು ಅಂತ ಹೇಳಿ. ಬ್ರಜಮಂಡಲವು ಭಗವಂತ ಕಂಸನಿಗೆ ಮೋಸ ಮಾಡಿದೆ.
ಮತ್ತವರಿಗೆ ಇದಕ್ಕೆ ಶಿಕ್ಷೆ ಸಿಗಲೇಬೇಕು. ನೀನು ಪೂರ್ತಿ ಬ್ರಜಮಂಡಲದ ಶಾಂತಿ ಭಂಗ ಮಾಡಬೇಕು, ಅವರ ಒಗ್ಗಟ್ಟು ಮುರಿಯಬೇಕು. ಅಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಾಕಷ್ಟು ಭಯ ಹುಟ್ಟಿಸು. ಅವರು ಸ್ವತಃ ಬಂದು ನನ್ನಲ್ಲಿ ಆ ಬಾಲಕನ ರಹಸ್ಯ ಹೇಳಬೇಕು. ಇಷ್ಟು ವರ್ಷಗಳಿಂದ ಅಡಗಿರುವವನು ಹೊರಬರಬೇಕು. ಖಂಡಿತವಾಗಿ ನೀವೇನ್ ಹೇಳ್ತಿರೋ ಅದು ಹಾಗೆ ಆಗತ್ತೆ. ನಾನು ನಿಮ್ಗೊಂದು ಸುದ್ದಿ ಕೊಡಬೇಕು. ಅಲ್ಲಿ ಗೋಕುಲದಲ್ಲಿ ದೇವಕಿ ಯಶೋದೆ ಹತ್ರ ಕೃಷ್ಣನೇ ಅವಳ ಮಗ ಅಂತ ಹೇಳಕ್ಕೆ ಪ್ರಯತ್ನಿಸಿದಾಳೆ. ಆದರೆ ಅದು ನಿಜ ಅಂತ ಯಾರೂ ನಂಬಲಿಲ್ಲ. ಸಾಧಿಸುವುದಾದರೂ ಹೇಗೆ? ಏಕೆಂದರೆ ಕೃಷ್ಣ ದೇವಕಿ ಅಷ್ಟಮ ಸಂತಾನವಾಗಲು ಸಾಧ್ಯವಿಲ್ಲ. ನೀನು ನಿನ್ನ ಬಾಲಕ ಕೃಷ್ಣನ ರಹಸ್ಯ ತಿಳಿಯಬೇಕು. ನಿನ್ನ ಕೃಷ್ಣನ ಹಿಂದೆ ಆ ವಿಷ್ಣುವಿನ ಯಾವುದೋ ಜಾಲವಿರಬಹುದು. ಹೀಗಾಗಬಾರದು. ಆ ಚಕ್ರಧಾರಿಯು ನನ್ನನ್ನು ಪಥಭ್ರಷ್ಟನಾಗಿಸಲು ಈ ಎಲ್ಲ ಮಾಯೆಯನ್ನು ರಚಿಸಿ ಅದರಲ್ಲಿ ನಾನು ದೇವಕಿಯ ಅಷ್ಟಮ ಸಂತಾನವನ್ನು ಹುಡುಕುತ್ತಿದ್ದು, ಅವನು ಅವಳ ಸಂತಾನವೇ ಆಗಿರದೆ ಅವನು ದೇವಕಿಯ ಗರ್ಭದಿಂದ ಜನ್ಮವನ್ನೇ ಪಡೆಯದಿದ್ದರೆ ನೀವು ಚಿಂತೆ ಮಾಡಬೇಡಿ. ನೀವೇನ್ ಆಸೆ ಪಡ್ತಿರೋ ಅವೆಲ್ಲ ನಿಮಗೆ ಸಿಗತ್ತೆ. ಮತ್ತು ನಿನಗೂ ಕೂಡ ನೀನು ಬಯಸಿದ್ದೇ ದೊರೆಯುತ್ತದೆ. ನಂಗಂತೂ ಮೊದ್ಲೇ ಗೊತ್ತಿತ್ತು, ಅಧಿಕಾರ ಬೇಡ್ಕೊಂಡ್ರೆ ಸಿಗಲ್ಲ, ನಾವಾಗೆ ಕಸಿದ್ಕೊಳ್ಬೇಕು. ಗೋಪಬಾಲ್ರೆ, ಬೆಣ್ಣೆ ಪಡ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ಕೇವಲ ಒಂದೇ ದಾರಿ ಇರೋದು, ಯುದ್ಧದ ದಾರಿ. ಯಾರ್ ದನ ಮೇಯ್ಸಕ್ ಹೋಗ್ತಾರೋ ಆ ಬೆಣ್ಣೆಗೆ ಅವರೇ ಒಡೆಯರಾಗ್ತಾರೆ. ಶಾಂತಿ ಶಾಂತಿ, ಎಲ್ರೂ ಶಾಂತಿ. ಅಣ್ಣ, ನೀನ್ ಹೇಳಿದ್ರಲ್ಲಿ ಖಂಡಿತ ಸತ್ಯ ಇದೆ. ಯಾರ್ ದನಗಳ ಸೇವಕರು ಅವರೇ ಬೆಣ್ಣೆಗೂ ಒಡೆಯರಾಗ್ಬೇಕು. ಆದ್ರೆ ಈ ಅಧಿಕಾರನ ನಾವು ಹುಡುಗರು ಪಡೆಯಕ್ಕಾಗಲ್ಲ. ಕೃಷ್ಣ, ನೀನು ಕೂಡ ಪ್ರಯತ್ನ ಮಾಡಿದ್ಯಲ್ವಾ? ನಿನ್ನ ಹತ್ರ ಇದ್ಬಿಟ್ಟು ಬೇರೆ ಯಾವ್ದಾದ್ರು ದಾರಿ ಇದ್ಯಾ? ಅಣ್ಣ, ಅಮ್ಮ ಹೇಳ್ತಾಳೆ, ಯಾವಾಗ ಯಾವ ದಾರಿನೂ ಕಾಣೋದಿಲ್ವೋ ಆಗ ನಾವು ಪ್ರೀತಿಯ ದಾರಿಯಲ್ಲಿ ಹೋಗ್ಬೇಕು. ಪ್ರೀತಿಯ ದಾರಿನ? ಕೃಷ್ಣ, ನೀನ್ ಮಾತುಕತೆ ದಾರಿನ ಮೊದ್ಲೇ ನೋಡ್ಕೊಂಡ್ ಬಂದಾಯ್ತಲ್ಲ. ಈಗ ಗೋಕುಲದ ಜನರು ನಮ್ ಮಾತನ್ನ ಕೇಳೋಕೆ ತಯಾರಿಲ್ವಲ್ಲ. ಅವ್ರಿಗೆ ನಮ್ ಪ್ರೀತಿ ಮಾತ್ ಹೇಗ್ ಅರ್ಥ ಆಗುತ್ತೆ ಹೇಳು? ಇಲ್ಲ ಕೃಷ್ಣ, ನೀನೇನ್ ಮಾಡ್ಬೇಕಿತ್ತೋ ಅದನ್ನ ನೀನ್ ಮಾಡಿದ್ಯಾ. ಈಗ ನಮ್ ಅಧಿಕಾರನ ಯುದ್ಧ ಮಾಡಿನೇ ತಗೋಬೇಕು. ಆಗ್ಲಿ ಅಣ್ಣ, ನಾವು ನಮ್ ಬೆಣ್ಣೆ ಮೇಲಿನ ಅಧಿಕಾರನ ಹೋರಾಟ ಮಾಡೇ ಪಡ್ಕೊಳ್ಳೋಣ. ಆದ್ರೆ ಯಾರ ಮೇಲೆ ಹೋರಾಟ ಮಾಡೋದು? ಗೋಪಬಾಲಕರು ಮತ್ತೆ ಬೆಣ್ಣೆ ಮಧ್ಯೆ ಬರೋರ್ ಜೊತೆ. ಅಣ್ಣ, ಈ ಸಲ ನಮ್ ಮುಂದೆ ಯಾರ ರಾಕ್ಷಸರೂ ಇಲ್ಲ, ಬದ್ಲಿಗೆ ನಮ್ ಜನರೇ ಇರೋದು. ನಮ್ಮೆಲ್ರು ಅಪ್ಪ ಅಮ್ಮ ಇದ್ದಾರೆ, ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಹೋರಾಡ್ತೀವ ಅಣ್ಣ. ಹೇಳಿ ಗೋಪಬಾಲಕರೇ, ನಮ್ ಜನರ ಮೇಲೆ ಹೋರಾಟ ಮಾಡಕ್ಕಾಗತ್ತ? ಅಣ್ಣ, ನಮ್ಮ ಅಪ್ಪ ಅಮ್ಮನ ಜೊತೆ ಹೋರಾಡಿ ಯಾವ ಅಧಿಕಾರನೂ ಪಡೆಯಕ್ಕಾಗಲ್ಲ. ಅದ್ರ ಬದಲು ನಮ್ ಜನರ ಎದುರು ಪ್ರೀತಿನೇ ನಮ್ ಶಸ್ತ್ರ ಆಗ್ಬೇಕು. ಅವ್ರ ಹತ್ರ ಬೇಡ್ಕೊಂಡು ನಮ್ಮ ಅಧಿಕಾರನ ನಾವು ಪಡ್ಕೋಬಹುದು. ಆದ್ರೆ ಕೃಷ್ಣ, ನಾನ್ ಯಾವಾಗೆಲ್ಲ ಬೆಣ್ಣೆ ಕೇಳಿದೇನೋ ಬರೀ ದೊಣ್ಣೆ ಎಡ್ಡೆ ಸಿಕ್ಕಿದ್ದು. ಗೆಳೆಯದಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಗೇನ್ ಶತ್ರುಗಳಲ್ಲ. ಅವರು ನಮ್ಗೆ ಬೆಣ್ಣೆ ತಿನ್ಸ್ಬೇಕು ಅನ್ಕೋತಾರೆ. ಆದ್ರೆ ಕಂಸಮ್ಮ ಅವನ್ ಬೈದಿಂದ ಅವ್ರಿಗಾಗ್ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ನಾವು ನಮ್ಮ ಅಪ್ಪ ಅಮ್ಮನ ಮನ್ಸಿಂದ
ಕಂಸ ಮಾವನ ಮೇಲಿರೋ ಭಯನ ನಾಶ ಮಾಡ್ಬೇಕು. ಅವ್ರ ಹೃದಯದಲ್ಲಿ ನಮ್ಮ ಮೇಲೆ ಮತ್ತೆ ಪ್ರೀತಿ ಹುಟ್ಟೋಗ್ ಮಾಡ್ಬೇಕು. ನಾವು ಪ್ರೀತಿಯಿಂದ ಅವ್ರ ಭಯನ ಗೆಲ್ಲೋದಕ್ ಸಾಧ್ಯ. ಕೃಷ್ಣ, ನಿಂಗೇನ್ ಪೂರ್ತಿ ನಂಬಿಕೆ ಇದ್ಯಾ? ಈ ದಾರಿಲಿ ಹೋಗೋದ್ರಿಂದ ನಾವು ಗೆಲ್ಲೋಕ್ ಸಾಧ್ಯನಾ? ಅಣ್ಣ, ಎಲ್ಲದಕ್ಕೂ ಮೊದ್ಲು ನಾವ್ ಈ ದಾರಿಲೇ ಹೋಗೋಣ. ಈ ದಾರಿಲಿ ಗೆಲ್ಲಕ್ ಆಗ್ತಿದ್ರೆ ನಿನ್ನ ಉಪಾಯ ಇದ್ದೇ ಇದೆಯಲ್ಲ. ಸರಿ ಕೃಷ್ಣ, ನೀನ್ ನನ್ನ ಮುದ್ದು ತಮ್ಮ. ಅದಕ್ಕಾಗೆ ಮೊದ್ಲು ನಾವು ನೀನ್ ಹೇಳಿದ ಉಪಾಯನೇ ಮಾಡೋಣ. ಗೆಳೆಯರೇ, ಬೆಳಗ್ಗೆ ಆಗ್ತಿದ್ದಾಗೆ ನಾವು ನಮ್ ಕೆಲ್ಸನ ಪ್ರಾರಂಭ ಮಾಡೋಣ. ವಿನಂತಿ ಮತ್ತೆ ಪ್ರೇಮದಿಂದ ನಾವು ನಮ್ ಬೆಣ್ಣೆ ಮೇಲಿರೋ ಅಧಿಕಾರನ ಪಡ್ಕೊಂಡೇ ಪಡ್ಕೋತೀವಿ. ನಾವು ನಮ್ಮ ಅಧಿಕಾರ ಪಡ್ಕೊಂಡೇ ಪಡ್ಕೋತೀವಿ. ನಾವು ನಮ್ಮ ಅಧಿಕಾರ ಪಡ್ಕೊಂಡೇ ಪಡ್ಕೋತೀವಿ. ಹೀಗಾಗಬಾರದು. ಆ ಚಕ್ರಧಾರಿಯು ನನ್ನನ್ನು ಪಥಭ್ರಷ್ಟನಾಗಿಸಲು ಈ ಎಲ್ಲ ಮಾಯೆಯನ್ನು ರಚಿಸಿ ಅದರಲ್ಲಿ ನಾನು ದೇವಕಿಯ ಅಷ್ಟಮ ಸಂತಾನವನ್ನು ಹುಡುಕುತ್ತಿದ್ದು, ಅವನು ಅವಳ ಸಂತಾನವೇ ಆಗಿರದೆ ಅವನು ದೇವಕಿಯ ಗರ್ಭದಿಂದ ಜನ್ಮವನ್ನೇ ಪಡೆಯದಿದ್ದರೆ ಮಹಾರಾಜ ಕಂಸ, ಸತ್ಯ ನಿಮ್ಮಿಂದ ದೂರ ಇಲ್ಲ. ಯಾಕಂದ್ರೆ ನಂದ ನಿಮ್ಮ ಜೊತೆ ಇದ್ದಾನೆ. ಜಯವಾಗಲಿ, ಭಗವಂತ ಕಂಸರಿಗೆ ಜಯವಾಗಲಿ. ನಂದಣ್ಣ, 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 ನಿಮ್ಮನ್ನ ಅವಾಗಿಂದ ಹುಡುಕ್ತಾ ಇದ್ವಿ ನಾವು. ಕಾರಣ ಏನು? ನಂದಣ್ಣ, ನೀವು ತೀರ್ಮಾನ ಮಾಡಿದಿರಲ್ಲ ಕಂಸರಿಗೆ 2 ಪಟ್ಟು ತೆರಿಗೆ ಕೊಡಬೇಕು ಅಂತ. ಆದ್ರೆ ನನ್ನ ನಿರ್ಣಯದಿಂದ ನಿಮಗೇನಾದ್ರೂ ತೊಂದರೆ ಇದೆಯಾ? ನಂದಣ್ಣ, ನೀವೇನೇ ತೀರ್ಮಾನ ತಗೊಂಡ್ರು ಇಡೀ ಗೋಕುಲ ಅದನ್ನ ಯಾವಾಗ್ಲೂ ಒಪ್ಕೊಳ್ಳುತ್ತೆ. ಆದ್ರೆ ಈ ಸಲನೂ ಇದನ್ನ ನೀವು ಒಪ್ಕೊಳ್ಳೇಬೇಕು. ಇದನ್ನ ಬಿಟ್ರೆ ನಿಮಗೆ ಬೇರೆ ದಾರಿ ಇಲ್ಲ. ನಂದಣ್ಣ, ಬೇರೆ ಯಾವ ದಾರಿನೂ ಸಿಗದಿದ್ರೆ ನಾವು ನಮ್ ಪ್ರಾಣ ಬಿಟ್ಬಿಡ್ತೀವಿ. ಹೌದು, ನಾವು ಪ್ರಾಣ ಬಿಟ್ಬಿಡ್ತೀವಿ. ಹಾಗಾದ್ರೆ ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ. ಸಾಯಕ್ಕೆ ಭಯ ಆಗ್ತಿದ್ಯಾ? ಏನಾದ್ರೂ ಸಹಾಯ ಮಾಡ್ಲಾ? ನಾನ್ ನಿಮ್ಮೆಲ್ಲರನ್ನು ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ಪ್ರಭು, ನಂದರಾಜನು ತನ್ನ ಶತ್ರುಗಳಲ್ಲಿಯೂ ವೈರಿಭಾವ ಕಾಣದವನು. ಕಂಸನ ಸಮಸ್ಯೆಯನ್ನು ಅಹಿಂಸೆಯ ಮೂಲಕ ಬಗೆಹರಿಸಲು ನೋಡುತ್ತಿದ್ದನೋ ಅವನ ಮನದಲ್ಲಿ ಇಂತಹ ಹಿಂಸೆಯೇ? ಪ್ರಭು, ನಂದರಾಜ ತನ್ನವರಿಗೆ ಕೇಡು ಬಯಸುವಂತೆ ಪಾಪಿ ಕಂಸನು ಅದೇನು ಮೋಡಿ ಮಾಡಿದ್ದಾನೆ? ದೇವಿ, ಇದರ ಹೊರತಾಗಿ ಕಂಸ ಏನು ತಾನೆ ಮಾಡುತ್ತಾನೆ? ಅವನ ಜೀವನದ ಉದ್ದೇಶವೇ ಧರ್ಮ, ಸತ್ಯ ಮತ್ತು ಪ್ರೇಮದ ಸ್ಥಾನದಲ್ಲಿ ಅಧರ್ಮ, ಅಸತ್ಯ ಮತ್ತು ದ್ವೇಷದ ಸ್ಥಾಪನೆ ಮಾಡುವುದು. ನೀವು ಸತ್ಯ ಹೇಳುತ್ತಿದ್ದೀರಿ ಪ್ರಭು, ಆದರೆ ಈಗಲೂ ನನಗೆ ನಂಬಿಕೆ ಬರುತ್ತಿಲ್ಲ. ಈ ನಿಮ್ಮ ಪರಮಭಕ್ತ ನಂದನನ್ನು ಯಾರೋ ಇಷ್ಟೊಂದು ಪರಿವರ್ತಿಸಲು ಹೇಗೆ ಸಾಧ್ಯ? ಹೀಗಾಗಿರಬಹುದೇ? ಅಲ್ಲಿ ನಂದನ ವೇಷದಲ್ಲಿ ಇನ್ಯಾರೋ ಇರಬಹುದೇ? ದೇವಿ, ಅಸತ್ಯವು ಬಹುಕಾಲದವರೆಗೆ
ಸತ್ಯದ ವೇಷಧಾರಣೆ ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ಸತ್ಯವೇನೇ ಇರಲಿ, ಅದು ಶೀಘ್ರವೇ ನಿನ್ನ ಎದುರು ಬರಲಿದೆ. ಗೋಕುಲವಾಸಿಗಳೇ, ನಾರಾಯಣನ ಕೃಪೆ ನಿಮ್ಮ ಮೇಲೆ ವಿಶೇಷವಾಗಿದೆ ಅಂತ ಕೇಳಿದ್ದೀನಿ. ದೇವತೆಗಳು ಇದನ್ನ ಪೃಥ್ವಿಯ ಗೋಲೋಕ ಅಂತಾರೆ. ಇನ್ಮೇಲೆ ಈ ಗೋಲೋಕ ಮೃತ್ಯುಲೋಕ ಆಗುತ್ತೆ. ಯಾಕೆಂದ್ರೆ ಈಗ ನಾನು ಬಂದಿದ್ದೀನಿ. ಆ ಮೋಸಗಾರ ನಾರಾಯಣನ ಶತ್ರು, ಕಂಸನ ಮಿತ್ರ, ಗ್ರಹಗಳ ರಾಜ ರಾಹು. ರಾಹು ಪ್ರಭು, ನನ್ನ ಸಂದೇಹ ಸತ್ಯ. ಇವನು ನಿಮ್ಮ ಪರಮಶತ್ರು ರಾಹು. ಹಾ ದೇವಿ, ಇವನು ಅದೇ ಅಸುರ ರಾಹು. ಅವನು ಅಮೃತಪಾನ ಮಾಡದಂತೆ ತಡೆಯಲು ನಾನು ಇವನ ಶಿರವನ್ನು ಇವನ ದೇಹದಿಂದ ಬೇರ್ಪಡಿಸಿದ್ದೆ. ಅಮೃತ ಸೇವನೆಯ ನಂತರ ಇವನಿಗೆ ದೇವತೆಗಳ ಸಭೆಯಲ್ಲಿ ಸ್ಥಾನವೇನೋ ದೊರೆಯಿತು. ಆದರೆ ತನ್ನ ಅಂತರಾತ್ಮದಿಂದ ಅವನು ಇಂದು ಅಸುರನೇ. ನಾರಾಯಣ, ನಿನ್ನ ಮೋಸದಿಂದಾನೆ ನಾವು ರಾಕ್ಷಸರು ಅಮೃತ ತಗೊಳ್ಳೋದಕ್ಕಾಗ್ಲಿಲ್ಲ. ನೀನ್ ಯಾವತ್ತಿದ್ರೂ ನಮ್ಮ ಶತ್ರುನೇ. ಶತ್ರುವಿನ ಶತ್ರು ಯಾವತ್ತೂ ಮಿತ್ರನಾಗಿರ್ತಾನೆ. ಮತ್ ಇದಕ್ಕೆ ನಾನು ಕಂಸನಿಗೆ ಮಿತ್ರನಾಗಿದ್ದೇನೆ. ಅದರಿಂದ ನಾನು ನನ್ನ ಮತ್ತು ನಮ್ ಎಲ್ಲ ರಾಕ್ಷಸರ ಪರವಾಗಿ ಸೇಡು ತೀರಿಸ್ಕೊಳ್ತೇನೆ. ವಿಷ್ಣು, ನಿನ್ನ ಈ ಸುಂದರ ಗೋಕುಲದ ಮೇಲೆ ಈಗ ರಾಹುವಿನ ತಾಂಡವ ಆರಂಭವಾಗುತ್ತೆ. ರಾಹುಕಾಲ. ಇವತ್ತಿಂದ ಗೋಕುಲದ ಮೇಲೆ ರಾಹುವಿನ ಕೆಟ್ಟ ದೃಷ್ಟಿ ಬೀಳುತ್ತೆ. ಈಗಲೇ ಈ ಹೊತ್ತಿನಿಂದಾನೇ ಈ ಗೋಕುಲದಲ್ಲಿ ಶುರುವಾಗಲಿದೆ ರಾಹು ಕಾಲ. ಈ ರೀತಿ ಯಾಕೆ ಕೂಗಾಡ್ತಿವೆ? ಗೋಮಾತೆ, ಏನಾಯ್ತಮ್ಮ? ಗೋಮಾತೆ, ಶಾಂತರಾಗಿ ಶಾಂತರಾಗಿ ಗೋಮಾತೆ. ಈ ಹಸುಗಳು ಯಾಕೆ ಹೀಗೆ ಕೂಗಾಡ್ತಿವೆ? ಸುತ್ತಮುತ್ತ ಯಾವುದೋ ಬಹಳ ದೊಡ್ಡ ಅಪಾಯ ಆಗಿರೋ ಹಾಗೆ. ಹೇ ಭಗವಂತ, ಇದೆಂಥ ಕಷ್ಟ ಬಂದಿದೆ. ಗೋಕುಲದ ಮೇಲೆ ಇದೆಂಥ ಕಪ್ಪು ನೆರಳು. ಸಂಪೂರ್ಣ ಗೋಕುಲದ ಮೇಲೆ ಇದೆಂಥ ಹೊಗೆ. ಎಲ್ಲೋ ಬೆಂಕಿನೂ ಉರಿತಿಲ್ಲ, ಮತ್ತೆಲ್ಲೋ ಮಂಜು ಇಲ್ಲ. ಮತ್ತೆ ಈ ಹೊಗೆ ಯಾಕೆ? ಹಾವು!
ಈ ಹೊಗೆಯ ಪ್ರಭಾವದಿಂದ ಗಿಡಗಳು ಬಾಡ್ ಹೋಗ್ತಿವೆ. ಹೇ ನಾರಾಯಣ, ಗೋಕುಲದ ಮೇಲೆ ಇದೆಯಂತ ಅಪಾಯ ದೇವ್ರೆ. ಹೇ ನಾರಾಯಣ, ಈ ತುಳಸಿ ಗಿಡ ಸಹ ಬಾಡ್ ಹೋಯ್ತು. ಯಶೋದೆ, ನೀವು ಅಲ್ಲ, ನೀವ್ ಎಲ್ ಕಾಣೆ ಆಗಿದ್ರಿ? ನೋಡಿ ಇಲ್ಲಿ ಅಂತ ಅನಿಷ್ಟ ಆಗ್ತಿದೆ. ಇದೆಂಥ ಕಪ್ಪು ನೆರಳು, ಇದು ಇಡೀ ಗೋಕುಲಾನೇ ಆವರಿಸಿದೆ. ನೀನ್ ಯಾವ ಕರಿ ನೆರಳಿನ ಬಗ್ಗೆ ಮಾತಾಡ್ತಿದ್ಯಾ? ನನಗೇನು ಕಾಣಿಸ್ತಾನೆ ಇಲ್ಲ. ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಾ? ನಿಮ್ಗೆ ಈ ಕಪ್ಪು ನೆರಳು ಮತ್ತೆ ಹೊಗೆ ಕಾಣಿಸ್ತಾ ಇಲ್ವಾ? ಇಲ್ಲ ಯಶೋದೆ. ಯಶೋದೆ, ಆಕಾಶ ಅಂತೂ ನೀರಿನ ಹಾಗೆ ತಿಳಿಯಾಗಿದೆ. ಖಂಡಿತ ಇದು ನಿನ್ನ ಭ್ರಮೆ ಅಷ್ಟೇ. ಅಲ್ಲ, ನೀವೇನ್ ಹೇಳ್ತಿದ್ದೀರಾ? ನಾನ್ ಸ್ವತಃ ನನ್ ಕಣ್ಣಾರೆ ನೋಡಿದೀನಿ. ಆ ಕಪ್ಪು ಹೊಗೆಯಲ್ಲಿ ಹಾವುಗಳು ಹರಿದಾಡ್ತಿದ್ವು. ಮತ್ ಎಲ್ಲಿ ಆ ಕಪ್ಪು ನೆರಳು ಬಿತ್ತೋ ಗಿಡಗಳೆಲ್ಲ ಬಾಡ್ ಹೋದ್ವು. ನೀವ್ ಬನ್ನಿ ನನ್ ಜೊತೆಗೆ. ಇಲ್ಲಿ ನೋಡಿ, ಈ ತುಳಸಿ ಗಿಡನು ಆ ಹೊಗೆಯ ದೆಸೆಯಿಂದ ಹೇಗ್ ಬಾಡ್ ಹೋಗಿದೆ ಅಂತ. ಈಗ್ಲೂ ನಿಮಗನ್ನಿಸ್ತಾ ಇದ್ಯಾ ಇದೆಲ್ಲ ಕೇವಲ ನನ್ನ ಭ್ರಮೆ ಅಂತ? ಯಾವುದೋ ಕಪ್ಪು ಹೊಗೆ, ತುಳಸಿ ಗಿಡ ಒಣಗಿರೋದು, ಸರ್ಪ, ಇದೆಲ್ಲ ರಾಹುವಿನ ಪ್ರಭಾವ ಅನ್ಸತ್ತೆ. ಇದರ ಅರ್ಥ ಇಷ್ಟೇ, ಗೋಕುಲಕ್ಕೆ ರಾಹುವಿನ ಪ್ರವೇಶ ಆಗ್ ಹೋಗಿದೆ. ರಾಹುವಿನ ಪ್ರವೇಶ ಇದೇಗಾಗೋಕ್ ಸಾಧ್ಯ? ರಾಹು ಶಿಕ್ಷೆಯ ದೇವತೆ. ಎಲ್ಲಿ ಅಧರ್ಮ ಇದೆಯೋ ಅವನು ಅಲ್ಲಿಗೆ ಹೋಗೋದು. ಪಾಪದ ಜಾಗಕ್ಕೆ ಅವನು ಗೋಕುಲಕ್ಕೆ ಬಂದಿದ್ದಾನೆ ಅಂದ್ರೆ ಅದರ ಅರ್ಥ ಇಷ್ಟೇ, ಗೋಕುಲದಲ್ಲಿ ಯಾವುದೋ ಪಾಪ ಕಾರ್ಯ ನಡೀತಿದೆ. ಏನ್ ಮಾತಾಡ್ತಿದ್ದೀರಾ ನೀವು? ಗೋಕುಲ ಜನ ಸದಾ ಧರ್ಮ ಕಾರ್ಯ ಮಾಡ್ತಿರ್ತಾರೆ. ಸತ್ಯ ಮತ್ತೆ ಧರ್ಮದ ಮೇಲೆ ಅವ್ರಿಗೆ ಎಷ್ಟು ವಿಶ್ವಾಸ ಇದೆ ಅಂದ್ರೆ ಅವ್ರು ತಮ್ಮ ಮನೆಗಳನ್ನು ತೆರೆದಿಡ್ತಾರೆ. ಗೋಕುಲದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಆದ್ರೆ ಅಧರ್ಮ ನಡೆಯೋಕ್ ಸಾಧ್ಯ ಇಲ್ಲ. ಯಶೋದೆ, ನನಗೇನ್ ಕಾಣಿಸ್ತಿದ್ಯೋ ಅದನ್ನೇ ನಾನು ಹೇಳ್ತಿದ್ದೀನಿ. ಮನುಷ್ಯನ ಮನಸ್ಸಿನಲ್ಲಿ ಏನ್ ನಡೆಯುತ್ತೋ ಅದು ರಾಹು ಗೊತ್ತಾಗತ್ತೆ. ಹಾಗಾದ್ರೆ ಗೋಕುಲದ ಮೇಲೆ ಏನಾದ್ರೂ ದೊಡ್ಡ ಅಪಾಯ ಬರೋದ್ರಲ್ಲಿದ್ಯಾ? ಗೋಕುಲಕ್ಕೆ ಅಂತಲ್ಲ, ಯಾರು ನಿಜಾನ ಬಚ್ಚಿಟ್ಟಿದಾರೋ ಅವ್ರಿಗೆ ಮಾತ್ರ. ಯೋಚಿಸ್ಬೇಡ ಯಶೋದೆ. ಅಲ್ಲದೆ ರಾತ್ರಿ ತುಂಬಾ ಹೊತ್ತಾಗಿದೆ, ನೀನ್ ಹೋಗಿ ಮಲಕ್ಕೋ. ನಂದರಾಣಿ, ರಾಹು ಕೇವಲ ಗೋಕುಲಕ್ಕೆ ಅಲ್ಲ, ನಿನ್ನ ಮನೆಗೂ ಪ್ರವೇಶ ಮಾಡಿದ್ದಾನೆ. ರಾಹುವಿನ ದೃಷ್ಟಿ ಬಿದ್ದರೆ ಒಂದೇ ಅರ್ಥ, ಅನರ್ಥ. ಯಾಕಂದ್ರೆ ರಾಹು ಎಲ್ಲಿರ್ತಾನೋ ಅಲ್ಲಿ ಸರ್ವನಾಶ. ಗೆಳೆಯರೇ, ಇವತ್ ನಾವು ಪ್ರಜಾಮಂಡಲದ ಎಲ್ಲರ ಹತ್ರ ತುಂಬಾ ಪ್ರೀತಿ ಮತ್ತೆ ವಿನಯದಿಂದ ನಮ್ ಬೆಣ್ಣೆ ಮೇಲಿನ ಅಧಿಕಾರಕ್ಕೆ ಬೇಡಿಕೆ ಇಡೋಣ. ನಾವು ಬೇರೆ ಬೇರೆ ಗುಂಪುಗಳನ್ನ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ಅಕ್ಕ ಮತ್ತೆ ಎಲ್ಲರ ಹತ್ರನೂ ಬೆಣ್ಣೆ ಮೇಲಿನ ಅಧಿಕಾರ ಕೇಳೋಣ. ಸರಿನಾ ಗೆಳೆಯರೇ? ಗೆಳೆಯರೇ, ನೀವು ನಿಮ್ಮ ಅಧಿಕಾರನ ಪಡ್ಕೊಳ್ಳಕ್ಕೆ ತಯಾರಿದ್ದೀರಾ? ನಡೀರಿ ಗೆಳೆಯರೇ. ಮಿತ್ರ,
ಮಿತ್ರ ಲಂಬಾಸುರ, ಇದೇನು ಹೊಸ ರೂಪ ಧರಿಸಿರುವೆ ಮಿತ್ರ? ಗೆಳೆಯ ಕಂಸ ಅಲ್ಲ, ಭಗವಂತ ಕಂಸ. ಈ ಹೊತ್ತಲ್ಲಿ ನನ್ನ ಈ ಅಸುರ ರೂಪದ ಅವಶ್ಯಕತೆ ಇದೆ ಪ್ರಜಮಂಡಲ ವಾಸಿಗಳಿಗೆ. ಯಾಕಂದ್ರೆ 2 ಪಟ್ಟು ತೆರಿಗೆಯನ್ನ ಪ್ರೀತಿಯಿಂದಲ್ಲ ಭಯದಿಂದಲೇ ಪಡೆಯಬೇಕು ನನ್ನ ಗೆಳೆಯ. ಆಶೀರ್ವಾದವಿದೆ ಕಂಸನ ಅಲ್ಲ, ಭಗವಂತ ಕಂಸನ ಆಶೀರ್ವಾದವಿದೆ ಮಿತ್ರ ನಿನ್ನ ಮೇಲೆ. ಮಿತ್ರ, ಅಜ್ಜ, ಬೆಣ್ಣೆ ಕೊಡ್ತೀರಾ ಅಜ್ಜ? ನಾವು ಗೋಪಾಲಕರು, ನಾವೇ ನಿಮ್ ದನಗಳನ್ನ ಮೇಯಿಸೋದು, ನಾವೇ ಅವುಗಳ ಸೇವೆ ಮಾಡೋದು. ಆದ್ರೆ ನಮ್ಗೆ ಹಾಲು ಸಿಗಲ್ಲ, ಬೆಣ್ಣೆನೂ ಇಲ್ಲ. ನೀವು ನಮ್ ಗೆಳೆಯರಿಗೆ ಹಾಲು ಬೆಣ್ಣೆ ಕೊಡ್ತೀರಾ ಅಜ್ಜ? ಕೃಷ್ಣ, ನನ್ನ ಆಸೆ ಅಂದರೆ ಎಲ್ಲ ಗೊಲ್ಲಬಾಲಕರಿಗೆ ಬೆಣ್ಣೆ ಸಿಗಬೇಕು ಅನ್ನೋದು. ಆದರೆ ನನ್ನ ಹತ್ರ ಮಹಾರಾಜ ಕಂಸರಿಗೆ ತೆರಿಗೆ ಕಟ್ಟೋದಕ್ಕೂ ಬೆಣ್ಣೆ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಪ್ಪ. ಅಜ್ಜ, ನಮ್ಗೆ ನಿಮ್ ಸಮಸ್ಯೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಜ್ಜಿ, ನೀನ್ ನಿನ್ ಕಂದ ಅಂತೀಯಲ್ಲ ಅಜ್ಜಿ, ನಿನ್ ಕಂದಂಗೆ ಸ್ವಲ್ಪ ಬೆಣ್ಣೆ ಕೊಡೋದಿಲ್ವಾ ಅಜ್ಜಿ? ಕಂದ, ನಾನ್ ನಿನಗ್ ಬೆಣ್ಣೆ ಕೊಟ್ರೆ ಕಂಸನ ಸೈನಿಕರು ಎಲ್ಲಿ ನಿಮ್ಮನ್ನೆಲ್ಲ ಹಿಡ್ಕೊಂಡು ಹೊಡಿತಾರೆ ಅಂತ ಭಯ ಆಗ್ತಿದೆ. ಅದಕ್ಕೆ ಈ ಸಾರಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಕೃಷ್ಣ. ಏನು ತೊಂದ್ರೆ ಇಲ್ಲ ಅಜ್ಜಿ, ಅದ್ರಲ್ಲೂ ನನ್ಗೆ ಭಯದ ಬೆಣ್ಣೆ ಅಲ್ಲ, ಪ್ರೀತಿ ಬೆಣ್ಣೆ ಬೇಕಿರೋದು. ನಾರಾಯಣ ನಾರಾಯಣ. ಪ್ರಭು, ಇಂದು ಜಗತ್ಪಾಲಕನೇ ಸ್ವತಃ ಯಾಚಕನಾಗಿದ್ದಾನೆ. ಕೃಷ್ಣನ ಈ ಲೀಲೆಯ ಅರ್ಥವೇನು ಪ್ರಭು? ದೇವರ್ಷಿ, ಕೃಷ್ಣ ಇಂದು ಕೇವಲ ಯಾಚಕನಷ್ಟೇ ಅಲ್ಲ, ಅದರ ಜೊತೆಗೆ ಅವನು ತನ್ನ ಧರ್ಮವನ್ನ ನಿಭಾಯಿಸುತ್ತಿದ್ದಾನೆ. ಎಲ್ಲ ಧರ್ಮ? ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಒಂದು ಕಡೆ ಕೃಷ್ಣ ತನ್ನ ಮಿತ್ರರ ಅಧಿಕಾರಕ್ಕೆ ಹೋರಾಟ ಮಾಡುತ್ತಿದ್ದಾನೆ ಮತ್ತು ಇನ್ನೊಂದು ಕಡೆ ತನ್ನ ಭಕ್ತರ ಉದ್ಧಾರಕ್ಕಾಗಿ ಅವನು ಭಗವಂತನ ಧರ್ಮವನ್ನು ನಿಭಾಯಿಸುತ್ತಿದ್ದಾನೆ. ಮತ್ತು ಜೊತೆಗೆ ಅವನು ಜನರ ಹೃದಯದಿಂದ ಕಂಸನ ಮತ್ತು ಅಧರ್ಮದ ಭಯವನ್ನು ಓಡಿಸುವ ಅರ್ಥಪೂರ್ಣ ಕಾರ್ಯ ಮಾಡುತ್ತಿದ್ದಾನೆ. ಅದಕ್ಕಾಗಿಯೇ ಅವನು ಅವತರಿಸಿದ್ದಾನೆ ದೇವರ್ಷಿ. ನಾರಾಯಣ ನಾರಾಯಣ. ನಾನು ತಿಳಿದುಕೊಂಡೆ ಪ್ರಭು ಇದರ ಅರ್ಥವೇನೆಂದು. ಪರಮಾವತಾರಿ ಶ್ರೀಕೃಷ್ಣನು ಇಂದು ಮಿತ್ರಧರ್ಮ, ದೇವರ ಧರ್ಮ, ಅವತಾರಿ ಧರ್ಮ, ಈ 3 ಧರ್ಮಗಳನ್ನು ಒಟ್ಟಾಗಿಯೇ ಪಾಲಿಸುತ್ತಿದ್ದಾನೆ. ಹೇ ಕೃಷ್ಣ, ಹೇ ಕೃಷ್ಣ, ನಿನ್ನ ಮಹಿಮೆಗೆ ಸಾಟಿಯಾದಿಲ್ಲ. ಹೇ ಕೃಷ್ಣ, ನಿನ್ನ ಮಹಿಮೆಗೆ ಸಾಟಿಯಾದಿಲ್ಲ. ಹೇ ಕೃಷ್ಣ. ಯಾವ ಕೃಷ್ಣಂಗೋಸ್ಕರ ನಾವು ಜೀವನೇ ಕೊಡ್ತಿದ್ವೋ, ಇವತ್ತು ಅವನಿಗೆ ಸ್ವಲ್ಪ ಬೆಣ್ಣೆ ಕೊಡೋದಕ್ಕೂ ಆಗ್ತಿಲ್ವಲ್ಲ. ನೋಡಿ, ನೀವ್ ಯಾವಾಗ್ಲೂ ಹೇಳ್ತೀರಲ್ವಾ, ನೀವು ನನ್ನ ನೋಡಿ ನಿಮ್ ದುಃಖ ಭಯ ಎಲ್ಲ ಮರೀತೀರಾ ಅಂತ. ನೀನ್ ನಿಜ ಹೇಳ್ದೆ ಕೃಷ್ಣ. ನಿನ್ನ ನೋಡಿದ್ರೆ ನನ್ಗೇನ್ ಅನ್ಸತ್ತೆ ಗೊತ್ತಾ? ನನಗೆ ಪರಮಾನಂದ ಸಿಕ್ಕಿದೆ ಅನ್ಸತ್ತೆ. ಮತ್ತೆ ಇಲ್ಲಿ ಗೋಪಬಾಲಕರಿಗೆ ಬೆಣ್ಣೆ ಅಂದೆ ಪರಮಾನಂದ, ನಿಮ್ ಕೃಷ್ಣಂಗೆ ಮತ್ತೆ ಎಲ್ಲ ಗೋಪಬಾಲಕರಿಗೆ ಇವ್ರ ಖುಷಿಗೋಸ್ಕರ ಬೆಣ್ಣೆ ಕೊಡ್ತೀರಲ್ಲ ನೀವು. ಕೃಷ್ಣ, ಸ್ವಲ್ಪ ಬೆಣ್ಣೆಯನ್ನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಕೊಡಕ್ ತಯಾರಿದ್ದೀನಿ. ಆದ್ರೆ ಈಗ ನಾನ್ ನಿನಗ್ ಬೆಣ್ಣೆ ಕೊಟ್ಬಿಟ್ರೆ ನನ್ನ ಮನೆಯವರು ಉಪವಾಸ ಇರ್ಬೇಕಾಗತ್ತೆ.
ಬೇರೆಯವ್ರ ಸಂತೋಷಕ್ಕಿಂತ ಹೆಚ್ಚಾಗಿ ನಾನು ನನ್ನ ಮನೆಯವ್ರಿಗಾಗಿ ಮನೆಯವರ ಹಸಿವಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಕೃಷ್ಣ. ನನ್ನನ್ನ ಕ್ಷಮಿಸ್ಬಿಡಪ್ಪ. ತೊಂದ್ರೆ ಇಲ್ಲ, ನಮ್ಗೆ ನಿಮ್ ಸಮಸ್ಯೆ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಭು, ಇಂದು ಎಲ್ಲ ಗೋಕುಲವಾಸಿಗಳು ಸಾಕ್ಷಾತ್ ದೇವರಿಗೂ ಬೇಡಿದ್ದನ್ನು ನೀಡದೆ ತಮ್ಮ ಮನೆಗಳಿಂದ ಕಳಿಸಿದ್ದಾರೆ. ಸಂಪೂರ್ಣ ಗೋಕುಲಕ್ಕೀಗ ಇದಕ್ಕಿಂತ ಅಧಿಕ ದೌರ್ಭಾಗ್ಯವು ಇನ್ನೇನಿರಲು ಸಾಧ್ಯವಿದೆ? ದೇವಿ, ಗೋಕುಲವಾಸಿಗಳು ಇಂದು ಏನೇ ಮಾಡಿದ್ದರೂ ತಮ್ಮ ಇಚ್ಛೆಯಿಂದಲ್ಲ, ಬದಲಾಗಿ ಕಂಸನ ಭಯದ ಕಾರಣ ಮಾಡಿದ್ದಾರೆ. ಪ್ರಭು, ಕಾರಣ ಏನೇ ಇರಲಿ, ಆದರೆ ಇಂದು ಯಾವುದಾದರೂ ಗೋಕುಲವಾಸಿ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದರೆ ಅಥವಾ ಯಾರಾದರೂ ನಂದಪುತ್ರನ ಪಾತ್ರೆಯನ್ನು ಬೆಣ್ಣೆಯಿಂದ ತುಂಬಿಸಿದ್ದರೆ ಆಗ ಜಗತ್ತಿನಿಂದ ದುಃಖ, ದಾರಿದ್ರ್ಯ ಮತ್ತು ಯಾವುದೇ ಪ್ರಕಾರದ ಅಭಾವವು ಎಂದೆಂದಿಗೂ ಸಮಾಪ್ತವಾಗುತ್ತಿತ್ತು. ಆದರೆ ಹಾಗೆ ಆಗದೇ ಇದ್ದದ್ದು ಈ ಜಗತ್ತಿನ ದೌರ್ಭಾಗ್ಯ. ಕೃಷ್ಣ, ನಿನ್ಗೂ ಬೆಣ್ಣೆ ಸಿಗ್ಲಿಲ್ವಾ? ಮಳೆಯನ್ನು ಸುರಿಸುವ ಗೋಕುಲದಲ್ಲಿ ಗೊಲ್ಲ ಬಾಲಕರು ಹಾಲು ಬೆಣ್ಣೆಗಳು ದೊರಕದೆ ಅಳುವರು ಹಗಲಿರುಳಿ. ಹಸುಗಳ ಮೇಯಿಸಿ ಕಷ್ಟವ ಪಟ್ಟರು ಹನಿ ಹಾಲು ಸಿಗದಲ್ಲ. ಹೇ ಕೃಷ್ಣ. ಕೃಷ್ಣ, ನಾನಂತೂ ಮೊದ್ಲೇ ಹೇಳಿದ್ದೆ ಅಧಿಕಾರನ ಬೇಡ್ಕೊಂಡ್ರೆ ಸಿಗಲ್ಲ ಅಂತ. ಅದನ್ನ ಕಸ್ಕೊಂಡ್ರೇನೆ ಪಡೆಯಕ್ಕಾಗೋದು. ನೋಡ್ದಿಯಲ್ಲ, ಬೇಡ್ಕೊಂಡ್ರೆ ಏನಾಗುತ್ತೆ? ಎಲ್ಲ ಬಾಗ್ಲು ಮುಚ್ಕೊಂಡ್ರು, ಮತ್ತೆ ನಮ್ ಪಾತ್ರೆಗಳೆಲ್ಲ ಖಾಲಿ. ಅಲಂಬಾಸುರ, ಅಲಂಬಾಸುರ ಅಣ್ಣ, ಬ್ರಜಮಂಡಲದ ಗೊಲ್ಲ ಬಾಲಕರು ಇವತ್ತು ಹಸುಗಳನ್ನ ಬಿಟ್ಟು ಗೋಕುಲದಲ್ಲಿ ನೋಡ್ತಿದ್ರೆ ಭಿಕ್ಷೆ ಬೇಡಕ್ ಬಂದಿದ್ರು ಅನ್ಸುತ್ತೆ. ಆದ್ರೆ ಗೋಕುಲವಾಸಿಗಳು ನಿಮಗೆ ಏನನ್ನು ಕೊಡದೆ ನಿಮ್ಮೆಲ್ಲರನ್ನ ದನ ಕಾಯೋದನ್ನ ಬಿಡಿಸಿ ಭಿಕ್ಷೆ ಭಿಕ್ಷೆ ಎತ್ತೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ಬಾಗ್ಲನ್ನು ತೆಗೀರಿ ಗೋಕುಲವಾಸಿಗಳೇ. ತನ್ನಿ ತನ್ನಿ ನನ್ನ ಗೆಳೆಯ ಭಗವಂತ ಕಂಸನಿಗೆ ಹಾಲು ಮತ್ತು ಬೆಣ್ಣೆಯನ್ನ. ಕೊಡಿ ಕೊಡಿ, ಬೆಣ್ಣೆಯನ್ನ ಕೊಡಿ. ತಗೊಳ್ಳಿ ತಗೊಳ್ಳಿ, ಅಕ್ಕಿಯನ್ನ ತಗೊಳ್ಳಿ. ಏ ಗೋಕುಲವಾಸಿಗಳೇ, 2 ಪಟ್ಟು ಬೆಣ್ಣೆ ಮತ್ತು ಅರ್ಧ ಮುಷ್ಟಿ ಅಕ್ಕಿ. ಪೂರ್ತಿ ಹಾಕು. ಸರಿ ಬಾ.
ನೋಡಿದರ ಗೋಕುಲವಾಸಿಗಳೇ, ಭಗವಂತ ಕಂಸರ ನ್ಯಾಯ. ಹಸುಗಳು ನಿಮ್ಮವು, ಹಾಲು ಬೆಣ್ಣೆ ನಮ್ಮವು. ಗೋಕುಲವಾಸಿಗಳೇ, ಇನ್ಯಾರಾದ್ರೂ ಉಳಿದಿದ್ದೀರಾ? ತಾತ ತಾತ, ನನ್ಗನ್ಸುತ್ತೆ ಭಗವಂತ ಕಂಸರ ಭಯ ಇಲ್ಲ ನಿನಗೆ. ನಿಧಾನಕ್ ಬರ್ತಿದ್ಯಾ, ಹೊಸ ಮದುಮಗಂತರ. ಟುಮುಕ್ ಟುಮುಕ್ ಟುಮುಕ್. ಇದೇನಿದು? ಇದೇನಿದು? ಅರ್ಧ ಮಡಿಕೆ ಹಾಲು ಅಷ್ಟೇ. ಅಕ್ಕಿಯಂತೂ ಮುಷ್ಟಿ ತುಂಬಾ ಬೇಕು, ಮತ್ತು ಹಾಲು ಅರ್ಧ. ಈ ನಿಯಮ ಅಂತೂ ಭಗವಂತ ಕಂಸರದಲ್ಲ. ಭಗವಂತ ಕಂಸರ ನಿಯಮವನ್ನ ನೆನಪಿಸ್ಲೇಬೇಕನ್ಸುತ್ತೆ. ಬಾಲಕರೇ, ವಯಸ್ಸಾಗಿ ಪಾಪ ಮರ್ತಿದ್ರು, ಈಗ ನಾನು ನೆನಪಿಸಿದ್ದೀನಿ ಇವನಿಗೆ. ಗೋಕುಲವಾಸಿಗಳೇ, ನೆನ್ಪಿಟ್ಕೊಳ್ಳಿ, ಇನ್ ಮುಂದೆ ಯಾರಿಗೂ ನೆನಪಿಸೋ ಅವಶ್ಯಕತೆ ಬಾರದೇ ಇರಲಿ. ಹಾಲು ಹಾಲು. ಯಾಕೆ ದುರ್ಗುಡ್ತಿದೀಯಾ? ಅಣ್ಣ ಅಣ್ಣ, ಯಾವತ್ತು ಯಾರನ್ನು ಹಾಲು ಕುಡಿಯುವಾಗ ನೋಡೇ ಇಲ್ವೇನು? ನೀವೆಲ್ಲ ಗೊಲ್ಲ ಬಾಲಕರು ಅಂತ ನಾನು ಮರ್ತೇ ಬಿಟ್ಟಿದ್ದೆ. ನಿಮ್ಮಂತವ್ರಿಗಂತೂ ಹಾಲು ಮೊಸರು ನೋಡೋಕೆ ಸಿಗಲ್ಲ, ಇನ್ನು ತಿನ್ನೋದು ಕುಡಿಯೋದೇನ್ ಬಂತು? ತುಂಬಾ ಅನ್ಯಾಯ ಇದು. ಆದ್ರೆ ಭಗವಂತ ಕಂಸರ ಆಸ್ಥಾನದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು. ಬಲ ತುಂಬಿದ ಬಲರಾಮ, ಹಾಲು ಬೇಕಾ? ಹಾಲು 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 ಹಾಲು, ತಗೋ ಹಾಲು, ತಗೋ ಹಾಲು, ತಗೋ. ಕೃಷ್ಣ, ನನಗಂತೂ ನೀನ್ ಹೇಳೋ ಪ್ರೀತಿ ಮಾರ್ಗದಲ್ಲಿ ಬರಕ್ ಇಷ್ಟ ಇಲ್ಲ. ಅದಕ್ಕೆ ನಾನು ಇವನ್ಗೆ ಈಗ್ಲೇ ಶಿಕ್ಷೆ ಕೊಡ್ತೀನಿ. ಅಣ್ಣ, ಅಮ್ಮ ಹೇಳ್ತಾಳೆ, ಕೆಟ್ಟ ಕೆಲಸ ಮಾಡೋರ್ಗೆ ಶಿಕ್ಷೆ ಖಂಡಿತ ಆಗುತ್ತೆ, ಆದ್ರೆ ಅದಕ್ಕೆ ಸರಿಯಾದ ಸಮಯ ಬರಬೇಕು.